ಇನ್ನು ಬಿಹಾರದಲ್ಲಿ ನಡೀತಾ ಇರುವಂತಹ ಎಲ್ಲಾ ರಾಜಕೀಯ ಬೆಳವಣಿಗೆಗಳ ಮಧ್ಯೆ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಕುಟುಂಬಕ್ಕೆ ಶಾಕ್ ಒಂದು ಎದುರಾಗಿದೆ. ಬಿಹಾರ ರಾಜಕೀಯ ಸಂಚಲನದ ನಡುವೆಯೇ ಲಾಲು ಪ್ರಸಾದ್ ಯಾದವ್ ಕುಟುಂಬಕ್ಕೆ ಆಘಾತ ಎದುರಾಗಿದೆ. ಲಾಲು ಪ್ರಸಾದ್ ಯಾದವ್ ಪತ್ನಿ ಪುತ್ರಿಯರಿಗೆ ದೆಹಲಿ ಕೋರ್ಟ್ ಸಮನ್ಸ್ ಅನ್ನು ನೀಡಿದೆ. ಪತ್ನಿ ರಾಬ್ರಿ ದೇವಿ, ಪುತ್ರಿಯರಾದ ಮಿಸಾ ಭಾರತಿ ಯಾದವ್, ಹೇಮಾ ಯಾದವ್ಗೆ ದೆಹಲಿ ಕೋರ್ಟ್ನಿಂದ ಸಮನ್ಸ್ ಬಂದಿದೆ. ಭೂ ಹಗರಣ ಕೇಸ್ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಬಂದಿದೆ. ಫೆಬ್ರವರಿ 9ರಂದು ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಈ ನೋಟಿಸ್ ಬಂದಿದೆ. ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಬಿಹಾರ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ. ಒಂದು ಕಡೆ ಲಾಲು ಪ್ರಸಾದ್ ಯಾದವ್ ಅವರಿಗೆ ಸರ್ಕಾರ ಹೋಯಿತು ಅನ್ನೋ ಟೆನ್ಷನ್, ಅದರ ಜೊತೆಗೆ ಮತ್ತೆರಡು ಟೆನ್ಷನ್. ಕುಟುಂಬಸ್ಥರಿಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ, ಬನ್ನಿ ಹಾಜರಾಗಿ ಅಂತ, ವಿಚಾರಣೆ ಇದೆ, ಬನ್ನಿ ಹಾಜರಾಗಿ ಅಂತ. ನೋಡಿ ಎಂಥ ಶಾಕ್ ಅಂತ. ಒಂದು ಕಡೆ ಲಾಲು ಪ್ರಸಾದ್ ಯಾದವ್ DCM ಆಗಿದ್ದಂಥ ತನ್ನ ಪುತ್ರ ತೇಜಸ್ವಿ ಯಾದವ್ಗೆ ಹೇಗಾದರೂ ಮಾಡಿ CM ಪಟ್ಟವನ್ನು ಕಟ್ಟಬೇಕು ಅಂತ ನೋಡ್ತಾ ಇದ್ದಂಥವ್ರು. JDU 45 ಶಾಸಕರನ್ನು ಹೊಂದಿದೆ. ಈಗಿರುವಂಥ ಮಹಾಗಠಬಂಧನ್ JDU-ವನ್ನು ಹೊರತುಪಡಿಸಿದ್ರೂ ಕೂಡ 112ರಿಂದ 113 ಸದಸ್ಯ ಬಲವನ್ನು ಹೊಂದಿದೆ. ಲೆಫ್ಟ್ ಪಾರ್ಟಿ, ಕಾಂಗ್ರೆಸ್ ಹಾಗೂ RJD ಇಷ್ಟನ್ನು ಸೇರಿಸಿದ್ರೆ 114ರಿಂದ 115 ಸದಸ್ಯ ಬಲ ಬರುತ್ತೆ. ಅಲ್ಲಿ ಬೇಕಾಗಿರೋ ಮ್ಯಾಜಿಕ್ ನಂಬರ್ 122. ಸೊ ಅವರು ಕಡಿಮೆ ಬೀಳೋದು 6ರಿಂದ 7 ಮಾತ್ರ. JDU-ನಿಂದ ಒಂದಷ್ಟು ಆಪರೇಷನ್ಗಳನ್ನು ಮಾಡ್ತಾ ಇದ್ದಾರಂತೆ, ಶಾಸಕರನ್ನ ಖರೀದಿ ಮಾಡ್ತಾ ಇದ್ದಾರೆ ಅಂತೆ ಅನ್ನೋ ಸುದ್ದಿ ನಿತೀಶ್ ಕುಮಾರ್ ಅವರಿಗೆ ತಲುಪುತ್ತೆ. ಹಾಗಾಗಿ ನಿತೀಶ್ ಕುಮಾರ್ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರೋದು. ಆದರೂ ಕೂಡ CM-ನ ಚಾವಿ ನಿತೀಶ್ ಕುಮಾರ್ ಅವರ ಬಳಿಯೇ ಇದೆ. ಯಾರು ಏನೇ ಮಾಡ್ಕೊಂಡ್ರು, ತಲೆ ಕೆಳಗೆ ಕಾಲ್ ಮೇಲೆ ಮಾಡ್ಕೊಂಡ್ರು ಕೂಡ CM ಆಗೋದು ನಿತೀಶ್ ಕುಮಾರೇ. ಆದರೆ ಹೊಸ ಸರ್ಕಾರ ರಚನೆ ಆದ ಬಳಿಕ NDA ಜೊತೆ ಸೇರಿಕೊಂಡು BJP ಜೊತೆ ಸರ್ಕಾರವನ್ನು ರಚನೆ ಮಾಡಿದ ಬಳಿಕ ಯಾಕೆ RJD ಈ ಆಪರೇಷನ್ ಮಾಡಬಾರ್ದು? JDU-ನ ಜೊತೆ ಇರುವಂಥ ಒಂದಷ್ಟು ಜನ ಶಾಸಕರನ್ನು ಸೆಳಿಬಾರ್ದು. ಅವರು ಕಡಿಮೆ ಬರೋದು 6ರಿಂದ 7 ಜನ ಶಾಸಕರ ಸಂಖ್ಯೆ ಮಾತ್ರ. ಆ 6-7 ಜನರನ್ನು ತಮ್ಮತ್ತ ಸೆಳೆದರೆ ಇನ್ನೊಂದು ಹೊಸ ಸರ್ಕಾರವನ್ನು ಕೂಡ ರಚನೆ ಮಾಡಬಹುದು. ಈ ಥರದ ಪ್ಲಾನ್ ಅನ್ನ RJD ಮಾಡ್ತಾ ಇರಬಹುದು. ಯಾಕಂದ್ರೆ ಲಾಲು ಪ್ರಸಾದ್ ಯಾದವ್ ರಾಜಕೀಯ ಚಾಣಕ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.